ಪ್ರತಿ ವರ್ಷವೂ ಕೂಡ ಎಲ್ಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಮತ್ತೆ ಆಫೀಸ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಎಲ್ಲ ಸರ್ಕಾರಿ ಕಚೇರಿ, ಶಾಲೆಗಳ ಒಳ ಹಾಗೂ ಹೊರಾಂಗಣಗಳಲ್ಲಿ ಈ ಒಂದು ಪರಿಸರ ದಿನಾಚರಣೆಯನ್ನು ತುಂಬ ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡಲಾಗುತ್ತದೆ. ನೀವು ಯೋಚನೆ ಮಾಡಬೇಕು, ಯಾಕೆ ಈ ಒಂದು ಪರಿಸರ ದಿನಾಚರಣೆಗೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ, ಇದರ ಉದ್ದೇಶ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅವಶ್ಯಕತೆಗಳು ಅಂತಂದರೆ ಉಸಿರಾಟಕ್ಕಂಥ ಗಾಳಿ, ಇದಕ್ಕೆ ಬೇಕಾಗಿರ್ತಕ್ಕಂಥ ಜೀವಜಲ, ನೀರು, ವಾಸ ಮಾಡೋದಕ್ಕೆ ಭೂಮಿ, ಮತ್ತೆ ಜೀವನ ನಡೆಸಲಿಕ್ಕೆ ಹೊಟ್ಟೆಪಾಡಿಗೋಸ್ಕರ ಊಟ, ಮತ್ತೆ ವಾಸ ಮಾಡೋದಕ್ಕೆ ಕೂಡ ಭೂಮಿ ಬೇಕಾಗುತ್ತೆ. ಇವಾಗ ನಾವು ಇದಲ್ಲದೆ ಪಂಚ ಧಾತುಗಳನ್ನು ಕೂಡ ಕರೀತೀವಿ. ಆಕಾಶ, ಭೂಮಿ, ನೀರು, ಜಲ ಇವೆಲ್ಲವನ್ನ ಕೂಡ ಈ ಮೂಲಭೂತ ಅವಶ್ಯಕತೆಗಳಿಂದಲೇ ಯಾವ ರೀತಿಯೂ ಕೂಡ ಭೂಮಿ ಮೇಲೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಪರಿಸರವನ್ನ ಸಂರಕ್ಷಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಪ್ರಸಕ್ತ ಸಾಲಿನ 26-27ನೇ ಸಾಲಿನ ಪರಿಸರ ಸಂಘದ ಘೋಷವಾಕ್ಯ ಏನೆಂದರೆ, ನಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕಾಗಿ ಹವಾಮಾನದ ಬದಲಾವಣೆ, ಪ್ರಕೃತಿಯೇ ನಮಗೆ ಪ್ರೇರಣೆ. ಇದು ಪ್ರಸಕ್ತ ಸಾಲಿನ ಪರಿಸರ ಸಂಘದ ಘೋಷವಾಕ್ಯವಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳೇ, ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ 9ನೇ ತರಗತಿಯ ಮಕ್ಕಳನ್ನ ಎಕೋ ಕ್ಲಬ್ನ ಅಡಿಯಲ್ಲಿ ನಾವು ನಾಮಿನೇಟ್ ಮಾಡಿಕೊಂಡು ಅದರಲ್ಲೇ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸದಸ್ಯರುಗಳ ಒಂದು ತಂಡವನ್ನು ಮಾಡಿಕೊಂಡು ಜೂನಿಂದ ಹಿಡಿದು ಫೆಬ್ರವರಿ ಅಂತ್ಯದವರೆಗೂ ಕೂಡ ಪ್ರತಿ ತಿಂಗಳು ಅನೇಕ ಕಾರ್ಯಚಟುವಟಿಕೆಗಳನ್ನು ನಾವು ನಡೆಸ್ಕೊಳ್ತಾ ಇದ್ದೀವಿ. ಇವತ್ತಿನ ದಿನ ವಿದ್ಯುಕ್ತವಾಗಿ ಎಲ್ಲ ಮಕ್ಕಳು ಕೂಡ ಗಿಡಗಳನ್ನು ತಂದಿರ್ತೀರ. ನಮ್ಮ ಶಾಲೆಯ ಆವರಣದಲ್ಲಿ ಆ ಗಿಡಗಳನ್ನು ನೆಟ್ಟು ಬರೀ ಅದಕ್ಕೆ ಗಿಡ ನೆಟ್ಟಷ್ಟೇ ಸಾಕಾಗೋದಿಲ್ಲ, ಅದಕ್ಕೆ ನೀರನ್ನು ಹಾಕಬೇಕು, ಗೊಬ್ಬರವನ್ನು ಹಾಕಬೇಕು. ಯಾವುದೇ ಒಂದು ಪ್ರಾಣಿ ಆಗಲಿ ಅಥವಾ ಜನ ಆಗಲಿ ಅಥವಾ ಮಕ್ಕಳಂತೆ ಅದು ಸಂಪೂರ್ಣವಾಗಿ ಬೆಳೆಯುವವರೆಗೆ ನಾವು ಆರೈಕೆ ಮಾಡಬೇಕು. ಬರೀ ಇದು ಒಂದು ದಿನದ ಕಾರ್ಯಕ್ರಮ ಆದರೆ 2
ತಿಳ್ಕೊಂಡಿಲ್ಲ ಅನ್ನೋದು. ಇನ್ನು 10ರಿಂದ 15 ವರ್ಷಗಳಲ್ಲಿ ನಾವೆಲ್ಲರೂ ಕೂಡ ಇದರಿಂದ ತುಂಬ ಭೀಕರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ. ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭೂಮಿಯಿಂದ ಸುಮಾರು 40 ಕಿಲೋಮೀಟರ್ ಅಂತರದಲ್ಲಿ ಓಝೋನ್ ಪದರ ಇದೆ. ಈ ಓಝೋನ್ ಪದರ ಏನ್ ಮಾಡುತ್ತೆ ಅಂತಂದ್ರೆ ಸೂರ್ಯನಿಂದ ಬರತಕ್ಕಂತಹ ಅಪಾಯಕಾರಿ ಹಾನಿಕಾರಕ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಅಥವಾ UV ಕಿರಣಗಳು ಏನಿರುತ್ತಲ್ಲ ಅವನ್ನ ತಡೆಗಟ್ಟಿ ಕೇವಲ ಉಪಯುಕ್ತ ಕಿರಣಗಳನ್ನು ಮಾತ್ರ ಭೂಮಿಗೆ ಕಳಿಸ್ತಾ ಇದೆ. ನಾವು ಯಾವಾಗ ನೀರಿಗೆ ಗಿಡಮರಗಳನ್ನು ಕಡಿತಾ ಇದ್ದೀವಿ, ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ, ಕಾರ್ಖಾನೆಗಳಿಂದ ಹೊರಹಾಕಲ್ಪಟ್ಟಂತಹ ವಿಷಕಾರಿಗಳು ಕಾರ್ಬನ್ ಮಾನಾಕ್ಸೈಡ್ ಆಗಿರ್ಬೋದು ಅಥವಾ ಇತರೆ ಹಸಿರು ಮನೆಗಳನ್ನು ಬಿಡ್ತೀವಿ. ಮತ್ತೆ
ರಕ್ಷಣೆಯನ್ನು ಕೊಡುವಂಥದ್ದು ಕೂಡ ಅಷ್ಟೇ ಒಳ್ಳೆಯದು. ಅದಕ್ಕೆ ಏನಾಗಬೇಕಂದ್ರೆ ಸಮಾಜದಲ್ಲಿ ಬದಲಾವಣೆಗಳು ಉಂಟಾಗ್ತವೆ, ವೈಪರೀತ್ಯಗಳು ಉಂಟಾಗ್ತವೆ. ಕಡೆಗೆ ಯಾವ ಅಡುಗೆಯನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆಗೆ ಬರ್ತದೆ. ಈ ಒಂದು ನಿಟ್ಟಿನಲ್ಲಿ ಏನಿವತ್ತು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತೀವಲ್ಲ, ಸೊ ಎಲ್ಲ ಮಕ್ಕಳು ಕೂಡ ಇವತ್ತಿನಿಂದಲೇ ಒಂದು ಪ್ರತಿಜ್ಞೆಯನ್ನು ಮಾಡಿ, ನಾನು ಏನಾದರೂ ಮಾಡಿ ಒಂದು ಗಿಡವನ್ನು ಬೆಳೆಸ್ತೇನೆ, ಅದರ ರಕ್ಷಣೆಯನ್ನು ಮಾಡ್ತೇನೆ, ಅದನ್ನು ಆದ್ಯ ಕರ್ತವ್ಯ ಅಂತ ನೀವು ಎಲ್ಲರೂ ಕೂಡ ಮನೆಯಲ್ಲಿಯೇ ಜೀವನೋದ್ಯಮ ಸ್ವೀಕಾರ ಮಾಡಿ ಮಕ್ಕಳೇ ಖಂಡಿತವಾಗಿಯೂ ಕೂಡ ನಮ್ಮ ಭವಿಷ್ಯ ತುಂಬ ಉತ್ತಮವಾಗಿದೆ. ವಿಶ್ವ ಪರಿಸರ ದಿನಾಚರಣೆಯ ಒಂದು ಮಹತ್ವ, ಈ ವಿಶ್ವ ಪರಿಸರ ದಿನಾಚರಣೆಯ ಮಹತ್ವವನ್ನು ಕುರಿತು ಮಾತನಾಡಲು ಅವಕಾಶ ಕೊಟ್ಟಂತಹ ಶಿಕ್ಷಕರಿಗೆ ಹಾಗೂ 1ರಿಂದ 10ನೇ ತರಗತಿಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ಹಾಗೂ